ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗ ಪಾಠ ಕಂಪ್ಲೀಟ್ ಮಾಡಿದ್ದೇವೆ. ಈಗ ಪೇಜ್ ನಂಬರ್ 55 55 ಎಲ್ಲ ಎಕ್ಸಸೈಸ್ ಅಭ್ಯಾಸಗಳನ್ನು ನಾವೀಗ ಒಂದೊಂದಾಗಿ ಕಲಿತಾ ಹೋಗೋಣ, ಆಯಿತಾ? ಸೊ ನೀವು ಇದು ವಿಡಿಯೋ ನೋಡುವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿಟ್ಕೊಳ್ಳಿ. ಅದರಲ್ಲಿ ಪೇಜ್ ನಂಬರ್ 55 56 ಎಲ್ಲ ಎಕ್ಸಸೈಸ್ ಇದೆ. 55 56 57 ಪೇಜ್ ನಂಬರಲ್ಲಿ ಎಕ್ಸಸೈಸ್ ಕೊಟ್ಟಿದ್ದಾರೆ. ಆ ಎಕ್ಸಸೈಸ್ ಎಲ್ಲ ವಿಡಿಯೋ ನೋಡಬೇಕಾದ್ರೆ ಟೆಕ್ಸ್ಟ್ ಬುಕ್ಕನ್ನು ನೋಡ್ತಾ ಮಾಡ್ತಾ ಹೋಗಿ, ಆಯಿತಾ? ಸೊ ಈಗ ಫಸ್ಟಿಗೆ ನಾವು ಫಸ್ಟ್ ಪೇಜ್ ನಂಬರ್ 55ರಲ್ಲಿ ಪುಟದ ಸಂಖ್ಯೆ 55 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ನೇದು ಕೇಳಿದ ಪದಗಳು, ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಕೇಳಿದ ಪದಗಳಂದರೆ ಈಗ ನಾನು ಪಾಠ ಹೇಳ್ತಿರ್ಬೇಕಾದ್ರೆ ಇವು ಪಾಠದಲ್ಲಿ ಬಂದಂಥ ಪದಗಳು. ಸೊ ಈ ಪದಗಳನ್ನು ನೀವೇನು ಮಾಡಬೇಕೀಗ ಸ್ಪಷ್ಟವಾಗಿ ಉಚ್ಚರಿಸಬೇಕು. ಅಂದರೆ ಉಚ್ಚರಿಸಿ ಅಂತಂದರೆ ಹೇಳಬೇಕು. ಇದರಲ್ಲಿ ಒತ್ತಕ್ಷರಗಳಿದ್ದಾವೆ ಎಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಕೆಲವು ಒತ್ತಕ್ಷರಗಳಿದ್ದಾವೆ, ಕೆಲವು ಒತ್ತಕ್ಷರಗಳು ಇಲ್ಲದಿರುವಂಥ ಪದಗಳಿದ್ದಾವೆ. ಸೊ ಈ ಪದಗಳನ್ನು ನಾವೀಗ ಏನು ಮಾಡೋಣ, ಒಂದೊಂದಾಗಿ ಕಲಿತಾ ಹೋಗೋಣ. ಓಕೆ, ಫಸ್ಟಿಗೆ ಕೇಳಿದ ಪದಗಳು. ಕೇಳಿದ ಪದಗಳು, ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಸೊ ಮೊದಲನೇದು ಶಿಲ್ಪಿ, ಕೆತ್ತು, ಶಿಲ್ಪ, ಪ್ರಾರಂಭ, ಸುತ್ತಿಗೆ, ಸಂತೋಷ, ಪ್ರತಿನಿತ್ಯ, ಹತ್ತಾರು, ಹೊಗಳು, ಹುಳಿ, ಹೇಟು, ಗೆಳೆಯ, ಮೂರ್ತಿ, ಸುಂದರ, ಕೊಂಡಾಡು. ಓಕೆ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಶಿಲ್ಪಿ, ಶಿಲ್ಪಿ, ಇಲ್ಲಿ ಲೀಗೆ ಪ ಒತ್ತು ಇದೆ, ಆದ್ರಿಂದ ಇದೇನಾಗ್ತದೆ ಶಿಲ್ಪಿ. ಕೆತ್ತು, ಕೆತ್ತು, ತೂಗೆ ತ ಒತ್ತು ಬಂದಿರಿಂದ ಇದು ಕೆತ್ತು ಆಗುತ್ತೆ. ನೆಕ್ಸ್ಟ್ ಶಿಲ್ಪ, ಶಿಲ್ಪೆ, ಶಿಲ್ಪ, ಇಲ್ಲೂ ಸಹ ಪ ಒತ್ತು ಬಂದಿದೆ. ನೆಕ್ಸ್ಟ್ ಪ್ರಾರಂಭ, ಪ್ರಾರಂಭ ನೋಡಿ ಇಲ್ಲಿ ಪ್ರಾರಂಭ, ಪ ಗೊತ್ತಿದೆಯಲ್ಲ, ಪ ಇದು ಪಾಗೆ ಅರ್ಧ ರ ಒತ್ತು ಬಂದಿದೆ. ಸೊ ಇಲ್ಲಿ ರ ಇದೆ, ಇಲ್ಲಿ 0 ಇದೆ, ಮತ್ತೆ ಬ. ಸೊ ಇಲ್ಲಿ ನೋಡ್ರಿ, ಉಚ್ಚರಿಸ್ಬೇಕಾದ್ರೆ ಪ್ರಾರಂಭ ಹೇಗಿದು ರಂಭ, ಪ್ರಾರಂಭ. ಸುತ್ತಿಗೆ, ಸುತ್ತಿಗೆ ಹಾಗೇನೆ ತೀಗೆ ಮತ್ತೆ ತೀ ಒತ್ತಿದೆ, ಅದು ಸುತ್ತಿಗೆ. ನೆಕ್ಸ್ಟ್ ಸಂತೋಷ, ಸಂತೋಷ, ಸಂತೋಷ. ಇಲ್ಲಿ ಪ್ರತಿನಿತ್ಯ, ಪ್ರತಿನಿತ್ಯ, ಇಲ್ಲಿ ಪಗೆ ಮತ್ತೊಂದ್ಸರಿ ರ ಒತ್ತು ಬಂದಿದೆ, ಅದಕ್ಕೆ ನಾವು ಅದು ಉಚ್ಚರಿಸ್ಬೇಕಾದ್ರೆ ರ ಒತ್ತು ಬರ್ತದೆ. ಪ್ರತಿನಿತ್ಯ, ಪ್ರತಿನಿತ್ಯ. ನೆಕ್ಸ್ಟ್ ಹತ್ತಾರು, ಹತ್ತಾರು, ಇಲ್ಲಿ ಒತ್ತು ಬಂದಿದೆ, ತ ಒತ್ತು ಬಂದಿದೆ, ಅದಕ್ಕೆ ಇದು ಹತ್ತಾರು. ಹೊಗಳು, ಹೊಗಳು. ನೆಕ್ಸ್ಟ್ ಉಳಿ, ಉಳಿ, ಇದು ಕೆತ್ತನೆ ಮಾಡಲಿಕ್ಕೆ ಯೂಸ್ ಮಾಡುವಂಥ ಉಳಿ. ಹೇಟು, ಹೇಟು, ಗೆಳೆಯ, ಗೆಳೆಯ. ನೆಕ್ಸ್ಟ್
ಮೂರ್ತಿ ಮೂರ್ತಿ. ಸುಂದರ ಸುಂದರ. ಕೊಂಡಾಡು ಕೊಂಡಾಡು. ಓಕೆ, ಮತ್ತೊಂದ್ಸಲ ಓದೋಣ. ಎಲ್ಲ ಜೋರಾಗಿ ಗಟ್ಟಿಯಾಗಿ ನನ್ನ ಜೊತೆಗೆಲ್ಲ ಓದೋಣ. ಅ ಕೇಳಿದ ಪದಗಳು. ಕೇಳಿದ ಪದಗಳು. ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಶಿಲ್ಪಿ. ಹೇಳಿ, ಶಿಲ್ಪಿ. ಕೆತ್ತು ಕೆತ್ತು. ಶಿಲ್ಪ ಶಿಲ್ಪ. ಪ್ರಾರಂಭ ಪ್ರಾರಂಭ. ಸುತ್ತಿಗೆ ಸುತ್ತಿಗೆ. ಸಂತೋಷ. ಪ್ರತಿನಿತ್ಯ. ಹತ್ತಾರು. ಹೊಗಳು. ಹುಳಿ. ಹೇಟು. ಗೆಳೆಯ. ಮೂರ್ತಿ. ಸುಂದರ. ಕೊಂಡಾಡು. ಓಕೆ ಚಿಲ್ಡ್ರನ್, ಸೊ ಇವುಗಳನ್ನು ಓದಿ ಕಲಿಯಿರಿ. ನೆಕ್ಸ್ಟ್ ಆ ಓದಿ ತಿಳಿಯಿರಿ. ಏನಿದು? ಓದಿ ತಿಳಿಯಿರಿ. ವಿಗ್ರಹ. ವಿಗ್ರಹ ಅಂದ್ರೆ ಪ್ರತಿಮೆ. ಪ್ರತಿಮೆ ಅಂತ ಹೇಳಿದ್ರೆ ಮೂರ್ತಿ. ಮೂರ್ತಿ. ವಿಗ್ರಹ ಅಂದ್ರು ಮೂರ್ತಿ, ಪ್ರತಿಮೆ ಅಂದ್ರು ಸಹ ಮೂರ್ತಿ. ಸುಂದರ. ಸುಂದರ ಅಂತ ಹೇಳಿದ್ರೆ ಚೆಲುವು ಅಥವಾ ಚಂದ, ಅಂದ, ಸೊಗಸು ತುಂಬ ಇದ್ದಾವೆ. ಸೊ ಸುಂದರ ಅಂತ ಹೇಳಿದ್ರೆ ಚೆಲುವು. ಸಹಿಸು. ಸಹಿಸು. ತಾಳು. ತಾಳು ಸಹನೆ, ತಾಳ್ಮೆ ಆಗ್ತದೆ. ಸೊ ಮತ್ತೊಂದ್ಸರಿ ಓದಿ ತಿಳಿಯಿರಿ. ವಿಗ್ರಹ ಪ್ರತಿಮೆ. ಸುಂದರ ಚೆಲುವು. ಸಹಿಸು ತಾಳು. ಓಕೆ ಚಿಲ್ಡ್ರನ್, ಸೊ ಮತ್ತೊಂದ್ಸರಿ ಎಲ್ಲನೂ ಒಟ್ಟಿಗೆ ಓದ್ಬಿಡೋಣ. ಕೇಳಿದ ಪದಗಳು. ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಶಿಲ್ಪಿ. ಕೆತ್ತು. ಶಿಲ್ಪ. ಪ್ರಾರಂಭ. ಸುತ್ತಿಗೆ. ಸಂತೋಷ. ಪ್ರತಿನಿತ್ಯ. ಹತ್ತಾರು. ಹೊಗಳು. ಹುಳಿ. ಹೇಟು. ಗೆಳೆಯ. ಮೂರ್ತಿ. ಸುಂದರ. ಕೊಂಡಾಡು. ಶಿಲ್ಪಿ. ಪ್ರಾರಂಭ. ಓಕೆ, ಶಿಲ್ಪಿ. ಕೆತ್ತು. ಶಿಲ್ಪ. ಪ್ರಾರಂಭ. ಸುತ್ತಿಗೆ. ಸಂತೋಷ. ಪ್ರತಿನಿತ್ಯ. ಹತ್ತಾರು. ಹೊಗಳು. ಹುಳಿ. ಹೇಟು. ಗೆಳೆಯ. ಮೂರ್ತಿ. ಸುಂದರ. ಕೊಂಡಾಡು. ಓದಿ ತಿಳಿಯಿರಿ. ವಿಗ್ರಹ ಪ್ರತಿಮೆ. ಸುಂದರ ಚೆಲುವು. ಸಹಿಸು ತಾಳು. ಮತ್ತೊಂದ್ಸರಿ. ವಿಗ್ರಹ ಪ್ರತಿಮೆ. ಸುಂದರ ಚೆಲುವು. ಸಹಿಸು ತಾಳು. ಓಕೆ ಚಿಲ್ಡ್ರನ್, ಸೊ ಏನು ಮಾಡಿ, ಕೇಳಿದ ಪದಗಳು ಮತ್ತು ಓದಿ ತಿಳಿರಿ ಪದಗಳನ್ನು ಏನು ಮಾಡಬೇಕು, ನೀವು ಓದಬೇಕು ಫಸ್ಟ್. ಆಮೇಲೆ ಪ್ರತಿ ಸಾರಿ ಹಾಗೆ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಇವೆರಡನ್ನು ಫಸ್ಟು ಕೇಳಿದ ಪದಗಳು ನೋಟ್ಬುಕ್ಕಲ್ಲಿ ಕ್ಲಾಸ್ ವರ್ಕಲ್ಲಿ ಡೇಟ್ ಹಾಕಿ ಪಾಠದ ಹೆಸರು ಚೆನ್ನಾಗಿ ಬರೆಯಿರಿ. ಪಾಠದ ಹೆಸರು ಬರೆದಾದ ನಂತರ ಕೇಳಿದ ಪದಗಳಂತ ಹೆಡ್ಡಿಂಗ್ ಹಾಕಿಬಿಟ್ಟು ಇವುಗಳನ್ನು ಬರೀರಿ.
ಸೊ ಇವುಗಳನ್ನು ಒಂದು ಸರಿ ಬರ್ಕೊಳ್ಳಿ ಎಲ್ಲ. ಅದಾದ ನಂತರ ಇದಾದ ನಂತರ ಒಂದು ಲೈನ್ ಬಿಟ್ಟು ಮತ್ತೆ ಓದಿ ತಿಳಿರಿ ಬರೀರಿ. ವಿಗ್ರಹ ಪ್ರತಿಮೆ ಸುಂದರ ಚೆಲುವು ಸಹಿಸುತ್ತಾಳು, ಇದು ಬರೆದ್ಬಿಟ್ಟು ಬರೀರಿ. ನಂತರ ಮತ್ತೆ ನೀವು ಪ್ರಾಕ್ಟೀಸ್ ಆಗಿ ಹೋಮ್ವರ್ಕ್ ಪಾರ್ಟಲ್ಲಿ ಮತ್ತೊಂದ್ಸರಿ ಬರೀಬೇಕು. ಒಂದ್ಸರಿ ನೀಟಾಗಿ ಗುಂಡಾಗಿ ದುಂಡಾಗಿ ಕ್ಲಾಸ್ ವರ್ಕಲ್ಲಿ ಸರಿಯಾಗಿ ಬರ್ಕೊಳ್ಳಿ. ಅದಾದ ನಂತರ ಹೋಮ್ವರ್ಕ್ ಪಾರ್ಟಲ್ಲಿ ಕೇಳಿದ ಪದಗಳು ಮತ್ತೆ ಓದಿ ತಿಳಿರಿ ಮತ್ತೆ ಮತ್ತೊಂದು ಸರಿ ಬರೆದು ನನಗೆ ಕಳಿಸ್ಬೇಕು. ಸೊ ಇದಾದ ನಂತರ ನಾನು ಮುಂದೆ ನಿಮಗೆ ಪ್ರಶ್ನೆ ಉತ್ತರಗಳನ್ನು ಕೊಡ್ತೇನೆ. ಅವುಗಳನ್ನು ಇದಾದ ನಂತರ ನೀವು ನೀಟಾಗಿ ಬುಕ್ಕಲ್ಲಿ ಬರಿತಾ ಹೋಗ್ಬೇಕು. ಆಯಿತಾ? ಓಕೆ, ಥ್ಯಾಂಕ್ ಯು.